ಪ್ರಿಯ ವೀಕ್ಷಕರೇ, ಇವತ್ತು ನಾವು ಹೇಳ ಹೊರಟಿರುವ ಕತೆ ಅಂತಿಂಥದ್ದಲ್ಲ. 2008ರಲ್ಲಿ ನೋಯ್ಡಾದ ಒಂದು ಕುಟುಂಬ, ಒಂದು ಮಗಳು ಮತ್ತು ಒಂದು ಸೇವಕ ಹಾಗೂ 2 ಕೊಲೆಗಳು. ಈ ಕೇಸ್ ಇಂದಿಗೂ ಪರಿಹಾರವಾಗಿಲ್ಲ. ಇದು ಆರುಷಿ ಮತ್ತು ಹೇಮರಾಜ್ ಹತ್ಯಾಕಾಂಡ. ನಮಸ್ಕಾರ. ಇಂದಿನ ಕ್ರೈಮ್ ಮಿಸ್ಟ್ರಿ ಎಪಿಸೋಡ್ನಲ್ಲಿ ನಾವು ಭಾರತದ ಅತಿ ಹೆಚ್ಚು ಚರ್ಚೆಯಾದ ನೋಯ್ಡಾ ಡಬಲ್ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋಣ. ನೋಯ್ಡಾದಲ್ಲಿ 2008ರಲ್ಲಿ ನಡೆದ ಈ 2 ಹತ್ಯಾ ಪ್ರಕರಣವು ಇಡೀ ದೇಶವನ್ನು ಬೆಚ್ಚಿಬೀಳಿಸಿತ್ತು. ಒಂದು ನಿರಪರಾಧಿ 14 ವರ್ಷದ ಬಾಲಕಿ ಆರುಷಿ ತಲ್ವಾರ್ ಮತ್ತು ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ ಹೇಮರಾಜ್. ಆರಂಭದಲ್ಲಿ ಇದು ಒಂದು ಸರಳ ಹತ್ಯೆಯಂತೆ ಕಾಣಿಸಿದರೂ ದಿನಗಳು ಕಳೆಯುತ್ತಾ ಹೋದಂತೆ ಈ ಪ್ರಕರಣದಲ್ಲಿ ಅಚ್ಚರಿಯ ತಿರುವುಗಳು ಬೆಳಕಿಗೆ ಬಂದವು. 24 ಮೇ 1994ರಲ್ಲಿ ಜನಿಸಿದ ಆರುಷಿ ತಲ್ವಾರ್ ದೆಹಲಿಯ DPS ಶಾಲೆಯ 9ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದಳು. ಅವಳು ವೈದ್ಯೆಯಾಗಬೇಕೆಂಬ ಕನಸನ್ನು ಹೊತ್ತಿದ್ದಳು. ಆರುಷಿ ತನ್ನ ಪೋಷಕರಾದ ದಂತ ವೈದ್ಯರಾದ ಡಾಕ್ಟರ್ ರಾಜೇಶ್ ತಲ್ವಾರ್ ಮತ್ತು ಡಾಕ್ಟರ್ ನೂಪುರ್ ತಲ್ವಾರ್ ಜೊತೆ ನೋಯ್ಡಾದ ಜಲವಾಯು ವಿಹಾರ್ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದಳು. ಅದೆಷ್ಟೋ ವರ್ಷ ಸಂತಾನ ಭಾಗ್ಯವಿಲ್ಲದ ಈ ವೈದ್ಯರು IVF ಮೂಲಕ ಆರುಷಿಯನ್ನು ಪಡೆದಿದ್ದಳು. ಆರುಷಿಗೆ ಬೇಕಾದ ಎಲ್ಲ ಸವಲತ್ತು, ಸಂತೋಷ, ನೆಮ್ಮದಿಯನ್ನು ಒದಗಿಸುವ ಉದ್ದೇಶದಿಂದ ಮನೆಯಲ್ಲೇ ನೇಪಾಳಿ ಮೂಲದ ಹೇಮರಾಜ್ ಬಂಜಾಡೆ ಎಂಬ ಕೆಲಸದವನನ್ನು ಇಟ್ಟುಕೊಂಡಿದ್ದರು. ಇವನಿಗೆ ಬೇಕಾದ ವಸತಿ, ಊಟ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆದರೆ 2008ರ ಮೇ 16ರಂದು ಈ 3-4 ಜನರ ಜೀವನವೇ ಬದಲಾಯಿತು. ಬೆಳಿಗ್ಗೆ ಆರುಷಿ ತನ್ನ ಕೋಣೆಯಲ್ಲೇ ಮೃತ ಸ್ಥಿತಿಯಲ್ಲಿ ಪತ್ತೆಯಾದಳು. ಕತ್ತು ಕತ್ತರಿಸಲಾಗಿತ್ತು. ಪೋಷಕರು ಅಚ್ಚರಿಗೊಳಗಾದರು. ಪೊಲೀಸರು ಶಾಕ್ ಆದರು. ಸಮಾಜವೇ ಬೆಚ್ಚಿಬಿತ್ತು. ಮೊದಲನೇ ಅನುಮಾನ ಮನೆಯ ಕೆಲಸದವ ಹೇಮರಾಜ್ ಮೇಲೆ ಬಿತ್ತು. ಆದರೆ ಇಲ್ಲಿ ಕೂಡ ವಿಪರ್ಯಾಸವೊಂದು ನಡೆದಿತ್ತು. ಒಂದು ದಿನದ ನಂತರ, ಅಂದರೆ ಮೇ 17ರಂದು ಮನೆಯ ಮೇಲ್ಛಾವಣಿಯಲ್ಲಿ ಹೇಮರಾಜ್ ಶವ ಪತ್ತೆಯಾದಾಗ ಪ್ರಕರಣ ಸಂಪೂರ್ಣವಾಗಿ ತಲೆಕೆಳಗಾಗಿ ಹೋಯಿತು. ಆಗಿನಿಂದಲೇ ಮಾಧ್ಯಮ, ಪೊಲೀಸರು, ಸಮಾಜ, ನಂತರ CBI ತನಿಖೆ ಎಲ್ಲರೂ ತಮ್ಮದೇ ಕತೆಗಳನ್ನು ಕಟ್ಟಿಕೊಂಡರು. ನೋಯ್ಡಾದ ಪೊಲೀಸರು ಇದು ಆನರ್ ಕಿಲ್ಲಿಂಗ್ ಎಂದು ಹೇಳಿ ಪೋಷಕರನ್ನೇ ಆರೋಪಿ ಎಂದು ಘೋಷಿಸಿದರು. ಹೇಮರಾಜ್ ಮತ್ತು ಆರುಷಿ ನಡುವೆ ಸಂಪರ್ಕ ಇತ್ತು ಎಂಬುದು ಅವರ ಅಭಿಪ್ರಾಯವಾಗಿತ್ತು. ನಂತರ ಇದನ್ನು ವಿರೋಧಿಸಿ CBI ತನಿಖೆ ಕೂಡ ಆರಂಭವಾಯಿತು. ಒಂದು ತಂಡ ಪೋಷಕರೇ ಕೊಲೆ ಮಾಡಿದರು ಎಂದು ಹೇಳಿತು. ಮತ್ತೊಂದು ತಂಡ ಮನೆಯ ಇತರ ಕೆಲಸದವರು ಜವಾಬ್ದಾರರು ಎಂದರು. ಆದರೆ ಯಾವುದಕ್ಕೂ ಗಟ್ಟಿಯಾದ ಸಾಕ್ಷಿ ಇದುವರೆಗೆ ಸಿಕ್ಕಿಲ್ಲ. 2013ರಲ್ಲಿ ಗಜಿಯಾಬಾದ್ CBI ಕೋರ್ಟ್ ಪೋಷಕರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆದರೆ 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಸಾಕ್ಷಿಗಳ ಕೊರತೆಯಿಂದ ಅವರನ್ನು ಬಿಡುಗಡೆ ಮಾಡಲಾಯಿತು. ಇಂದು ಕೂಡ ಆರುಷಿ ಮತ್ತು ಹೇಮರಾಜ್ ಅವರ ಕೊಲೆಯ ನಿಜವಾದ ಸುಳಿವು ಯಾರಿಗೂ ಗೊತ್ತಿಲ್ಲ. ಇದು ಭಾರತದ ಅತ್ಯಂತ ರಹಸ್ಯಮಯ ಪ್ರಕರಣಗಳಲ್ಲಿ ಒಂದು. ಎಲ್ಲ ವ್ಯಕ್ತಿಗಳನ್ನು ಮಂಪರ್, ಬ್ರೈನ್ ಮ್ಯಾಪಿಂಗ್, ಲೈಟ್ನಿಂಗ್ ಎಲ್ಲ ಪರೀಕ್ಷೆಗೆ ಒಳಪಡಿಸಿದರೂ ಕೂಡ ಇಂದಿಗೂ ತಪ್ಪಿತಸ್ಥರು ಯಾರು ಎಂದು ತಿಳಿದು ಬಂದಿಲ್ಲ. ಸ್ನೇಹಿತರೆ, ಈ ಪ್ರಕರಣದ ಬಗ್ಗೆ ನಿಮಗೆ ಏನು ಅನ್ನಿಸುತ್ತದೆ? ಪೋಷಕರೇ ತಪ್ಪಿತಸ್ಥರಾ, ಇಲ್ಲವೇ ಇನ್ನೂ ಯಾರಾದರೂ ಇದ್ದಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಕ್ರೈಮ್ ಮಿಸ್ಟರಿ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೊಂದು ಕ್ರೈಮ್ ಮಿಸ್ಟರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.